ಸರ್ ಡೆವಿಲ್ ಹೇಗಿದೆ? ಡೆವಿಲ್ ಚೆನ್ನಾಗಿದೆಯಾ ಸರ್? ಡೆವಿಲ್ ಹೇಗಿದೆ? ಸೂಪರ್ ಸೂಪರ್ ಡೆವಿಲ್. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ಸ್ನೇಹಿತರೆ, ನಾನಿವತ್ತ ಡೆವಿಲ್ ಚಿತ್ರವನ್ನ ನೋಡಿ ಬಂದಿದ್ದೇನೆ. ಡೆವಿಲ್ ಚಿತ್ರ ಹೇಗಿತ್ತು ಅಂತ ಕೇಳೋದಾದ್ರೆ ನಾನು ಹೇಳೋಕೆ ಹೋಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಅವರ ಫ್ಯಾನ್ಸ್ ಅಂದ್ರೆ ತಪ್ಪಾಗುತ್ತೆ. ಅವರ ಸೆಲೆಬ್ರಿಟೀಸ್, ಡಿ ಬಾಸ್ ನ ಸೆಲೆಬ್ರಿಟೀಸ್ ಏನಿದ್ದಾರೆ, ಅವರು ಈ ಚಿತ್ರವನ್ನ ಹಿಟ್ ಮಾಡಿದ್ರ ಇಲ್ಲ ಫ್ಲಾಪ್ ಮಾಡಿದ್ರ ಅಂತ ಈ ವಿಡಿಯೋದಲ್ಲೇ ನೀವು ತಿಳ್ಕೊಳ್ಬಹುದು ಸ್ನೇಹಿತರೆ. ಸೊ ಡಿ ಬಾಸ್ ಅಭಿಮಾನಿಗಳಿಗೆ ಕಾಟೇರ ನಂತರ ಕಾಯ್ತಾ ಇದ್ದಂತವ್ರಿಗೆ ಈ ಚಿತ್ರ ತುಂಬಾ ಖುಷಿಯನ್ನ ಕೊಟ್ಟಿರುತ್ತೆ. ಮುಂದಿನ ದಿನಗಳಲ್ಲಿ ಅವರು ಹೊರಗಡೆ ಬಂದ ನಂತರ ಇದೇ ರೀತಿ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ಲಿ, ಅವರ ಅಭಿಮಾನಿಗಳಿಗೆ ಖುಷಿಯನ್ನ ಕೊಡ್ಲಿ, ಹಾಗೂ ಅವ್ರನ್ನ ದೈವ ಅಂತ ಪೂಜಿಸುವಂತ ಎಷ್ಟೋ ಅಭಿಮಾನಿ ದೇವರುಗಳಿದ್ದಾರೆ. ಸೊ ನೀವು ನೋಡಿ, ಈಗ ನಾನು ಕೂಡ ಹೊಸದುರ್ಗದ ಜ್ಯೋತಿ ಚಿತ್ರಮಂದಿರದಲ್ಲಿ ಆ ಚಿತ್ರವನ್ನ ನೋಡಿದೆ. ಅದಾದ ನಂತರ ಅಲ್ಲೇ ಇದ್ದಂತಹ ಸೆಲೆಬ್ರಿಟೀಸ್ ಅವರ ರಿಯಾಕ್ಷನ್ ನಾನು ಕೂಡ ಕೇಳಿದೆ. ಸೊ ನಿಮಗೂ ಕುತೂಹಲ ಇದೆ, ನನ್ನ ಮಾತನ್ನ ಕೇಳಲಿಕ್ಕೆ ಆಗೋದಿಲ್ಲ. ಅವ್ರ ಕುತೂಹಲವನ್ನ ನೋಡ್ಲಿಕ್ಕೆ ಕಾಯ್ತಾ ಇದ್ದೀರಾ, ಬನ್ನಿ ಅವ್ರ ಕುತೂಹಲವನ್ನ ತೋರಿಸ್ತೇನೆ. ನೀವು ಕೂಡ ಎಂಜಾಯ್ ಮಾಡಿ. ಯಾರೆಲ್ಲ ಈ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದಲೇ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ. ಸ್ನೇಹಿತರೆ, ನಾನಿವಾಗ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಜ್ಯೋತಿ ಚಿತ್ರಮಂದಿರದಲ್ಲಿದ್ದೀನಿ. ಜ್ಯೋತಿ ಚಿತ್ರಮಂದಿರದಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನ ನೋಡ್ತಾ ಇದ್ದೀರಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಒಂದು ಡೆವಿಲ್ ಚಿತ್ರ ರಿಲೀಸ್ ಆಗಿದೆ. ಗುರುವಾರ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆದಂತ ಚಿತ್ರ. ಇವತ್ತಿಗೆ 3ನೇ ದಿನ. ಇವತ್ತು ನಾವು ಶನಿವಾರ. ಈ ಚಿತ್ರಮಂದಿರದಲ್ಲಿ ಎಷ್ಟು ಜನ ಸೇರ್ತಾರೆ? ಮೊದಲನೇ ದಿನ ಮೊದಲ ಶೋ ಮಾತ್ರ ಹಿಟ್ ಆಗುತ್ತೆ. ಅದಾದ ನಂತರ 2ನೇ ದಿನ 3ನೇ ದಿನ ಥಿಯೇಟರ್ ಅಲ್ಲಿ ಜನನೇ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಆದ್ರೆ ಇವತ್ತ 3ನೇ ದಿನ ಜನ ಬರ್ತಾರ ಇಲ್ವೋ ಅಂತ ಕುತೂಹಲದಿಂದ ನಾನು ಕೂಡ ಕಾಯ್ತಾ ಇದ್ದೇನೆ. ಈಗ ಪ್ರೇಕ್ಷಕರು ಇನ್ನ ಕೆಲವೇ ಕ್ಷಣಗಳಲ್ಲಿ ಚಿತ್ರಮಂದಿರದ ಗೇಟ್ ಓಪನ್ ಆಗುತ್ತೆ, ಟಿಕೆಟ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅವರ ರಿಯಾಕ್ಷನ್ ಕೂಡ ನಾವು ನೋಡೋಣ. ಬನ್ನಿ ಸ್ನೇಹಿತರೆ, ನೋಡ್ಬೋದು ಇಲ್ಲಿ ಎಷ್ಟು ಅಭಿಮಾನಿಗಳು, ಸೆಲೆಬ್ರಿಟೀಸ್ ಅಂತ ಹೇಳ್ಬೋದು. ಅಭಿಮಾನಿಗಳು ಅಂತ ನಾವು ಹೇಳಿದ್ರೆ ತಪ್ಪಾಗುತ್ತೆ, ಯಾಕೆಂದ್ರೆ ದರ್ಶನ್ ಸರ ಹೇಳಿದ್ರು ಅವರ ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂತ. ಅವರ ಸೆಲೆಬ್ರಿಟೀಸೇ ಈ ಚಿತ್ರದ ಒಂದು ಪ್ರಮೋಷನ್ ಅನ್ನ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಪೋಸ್ಟರ್ಗಳು ಈ ಚಿತ್ರಮಂದಿರದಲ್ಲಿ ಇದಾವೆ ಅಂತ. ಎತ್ತ ನೋಡಿದ್ರು ದರ್ಶನ್ ಸರ್ ಅವರ ಪೋಸ್ಟರ್ ಕಾಣಿಸ್ತಾ ಇದೆ ಸ್ನೇಹಿತರೆ. ಸುತ್ತ ಚಿತ್ರಮಂದಿರದ ಸುತ್ತ ದರ್ಶನ್ ಸರ್ ಅವರ ಪೋಸ್ಟರ್ಗಳನ್ನ ಹಾಕಿದ್ದಾರೆ. ಇವರೆಲ್ಲ ದರ್ಶನ್ ಸರ್ ಅವರ ಡಿ ಬಾಸ್ ಅವರ ಸೆಲೆಬ್ರಿಟೀಸ್. ಸೊ ನನಗೂ ತುಂಬಾ ಕುತೂಹಲ ಇದೆ, ಇದು ಚಿತ್ರವನ್ನ ನೋಡ್ಲಿಕ್ಕೆ ಎಷ್ಟೊಂದು ಜನ ಬರ್ತಾರೆ, ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನಾನು ಕೂಡ ಕಾಯ್ತಾ ಇದ್ದೇನೆ. ಸೊ ಬನ್ನಿ, ಈ ಚಿತ್ರಮಂದಿರದಲ್ಲಿರೋ ಇನ್ನೂ ಹೆಚ್ಚೆಚ್ಚು ಪೋಸ್ಟರ್ಗಳನ್ನ ನಾನು ತೋರಿಸ್ತೇನೆ. ನೋಡಿ, ಈ ಚಿತ್ರಮಂದಿರದಲ್ಲಿ ದರ್ಶನ್ ಸರ್ ಅವರ ಪೋಸ್ಟ್ಗಳು ಎಲ್ಲ ಅವ್ರ ಸೆಲೆಬ್ರಿಟೀಸ್ ಹಾಕಿರೋದು ಅಂತಾರೆ. ಚಿತ್ರಮಂದಿರದ ಸಿಬ್ಬಂದಿಗಳನ್ನ ಕೇಳಿದೆ, ಏನ್ ಸರ್ ಇಷ್ಟೊಂದು ಪೋಸ್ಟ್ಗಳು ಹಾಕಿದೀರಾ, ಏನ್ ಸರ್ ಅಂತ ಕೇಳಿದ್ರೆ, ಇದು ಯಾವುದು ನಾವು ಹಾಕಿರೋದಲ್ಲ ಸರ್, ಇದೆಲ್ಲ ಅವ್ರ ಅಭಿಮಾನಿಗಳೇ ಹಾಕಿರುವಂತದ್ದು, ಅವ್ರ ಅಭಿಮಾನಿಗಳೇ ಈ ಚಿತ್ರದ ಪ್ರಮೋಷನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ಸ್ನೇಹಿತರೆ, ಎಷ್ಟು ಎತ್ತರಕ್ಕಿದೆ ಅಂದ್ರೆ ಈ ಕಟೌಟ್ ನ ನೋಡ್ಲಿಕ್ಕೆ ಆಕಾಶದ ಎತ್ತರಕ್ಕೆ ಹೋಗ್ತಾ ಇದೆ ಈ ಕಟೌಟ್. ಅಷ್ಟು ಒಂದು ದೊಡ್ಡ ದೊಡ್ಡ ಕಟೌಟ್ಗಳನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಇಲ್ಲಿ ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ನೋಡ್ಲಿಕ್ಕೆ. ಡಿ ಬಾಸ್ ಸೆಲೆಬ್ರಿಟೀಸ್ ಶುಭ ಕೋರುವವರು ಅಂತ ಹಾಕಿದ್ದಾರೆ ನೋಡಿ. ಸೂರ್ಯನ್ಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನ್ ಬರ್ತಿದ್ದೀನಿ ಚಿನ್ನ ಅಂತ ಹಾಕಿದ್ದಾರೆ. ಇಷ್ಟೊಂದು ಕಟೌಟ್ಸ್ಗಳು ಎಲ್ಲ ಅವ್ರ ಸೆಲೆಬ್ರಿಟೀಸು, ಅವರ ಅಭಿಮಾನಿಗಳೇ ಈ ಕಟೌಟ್ಸ್ಗಳನ್ನ ಹಾಕಿದ್ದಾರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋಂಥ ಹಾಡಿನ ಒಂದು ಕಟೌಟ್ ಇದೆ. ಇಲ್ಲಿ ನೋಡ್ಬೋದು ಗೂಳಿಹಟ್ಟಿ ಶೇಖರಣ್ಣವರು, ಏರೂರಿನ ಮಂಜುನಾಥ್ ಅಣ್ಣನವರು ಎಲ್ಲರೂ ಇಲ್ಲಿದ್ದಾರೆ. ಮೇಲ್ಗಡೆ ಅವ್ರ ತಂದೆಯವರು ತೂಗುದೀಪ್ ಶ್ರೀನಿವಾಸ್ ಅವರು ಕೂಡ ಒಂದು ಫೋಟೋ ಇದೆ. ಡೆವಿಲ್ ಚಿತ್ರ ರಿಲೀಸ್ ಆಗಿದೆ. ಅವರ ಸೆಲೆಬ್ರಿಟೀಸ್ ಏನಿದ್ದಾರೆ ಅವ್ರದ್ದೆಲ್ಲ ಚಿತ್ರಗಳನ್ನ ಅವ್ರ ಜೊತೆ ಹಾಕೊಂಡು ಕಟೌಟ್ಗಳನ್ನ ಹಾಕಿದ್ದಾರೆ. ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಿದ್ದಾನೆ. ಬರ್ತಿದ್ದೀನಿ ಚಿನ್ನ, ಶತ್ರುಗಳ ಸಂಹರಿಸುವ ರಾವಣನು ಇವನೇ ಡೆವಿಲ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ತುಂಬಾ ಕ್ರೌಡ್ ಆಗುತ್ತೆ. ಅದಕ್ಕೂ ಮುಂಚೆ ಅವರನ್ನ ಮಾತಾಡಿಸ್ಬಿಡೋಣ ಬನ್ನಿ. ಬನ್ನಿ, ಇವರು ನೋಡಿ
ಇನ್ನು ಡೋರ್ನೇ ಓಪನ್ ಮಾಡಿಲ್ಲ. ಇವ್ರ ಒಳಗಡೆ ಹೇಗ್ ಬಂದ್ರು ಅನ್ನೋದೇ ನನಗೂ ಕುತೂಹಲ ಇದೆ. ನೋಡಿ ಕಾಂಪೌಂಡ್ ಆರಿ ಬಂದಿದೀವಿ ಅಂತ ಹೇಳ್ತಾ ಇದಾರೆ. ಇವರೆಲ್ಲ ಬಂದ್ಬಿಟ್ಟು 3 ದಿನ ಆದ್ರೂ ಬಿಟ್ಟಿಲ್ಲ, ಆಲ್ ರೆಡಿ. ನೋಡಿ ಹಾಲಿನ ಅಭಿಷೇಕವನ್ನ ಮಾಡ್ಲಿಕ್ಕೆ ನೋಡಿ ಹಾಲ್ನೆಲ್ಲ ತಗೊಂಡ್ ಬಂದಿದ್ದಾರೆ. ಕಲ್ಟ್ ಫ್ಯಾನ್ಸ್, ಅಭಿಮಾನಿಗಳು. ಆ ತಪ್ಪಾಗತ್ತೆ, ಫ್ಯಾನ್ಸ್ ಅಂದ್ರೆ ಅಭಿಮಾನಿಗಳು ಅಂದ್ರೆ ತಪ್ಪಾಗತ್ತೆ. ಯಾಕಂದ್ರೆ ಡಿ ಬಾಸ್ ಸರ್ ಹೇಳಿದ್ರು, ನಾನು ಅವ್ರನ್ನ ಅಭಿಮಾನಿಗಳು ಅನ್ನಲ್ಲ, ಅವ್ರು ನನ್ನ ಸೆಲೆಬ್ರಿಟೀಸ್ ಅಂತ. ಸೊ ಇಲ್ಲಿ ತುಂಬಾ ಜನ ಸೆಲೆಬ್ರಿಟೀಸ್ ನ ನೀವೀಗ ನೋಡ್ತಾ ಇದ್ದೀರಾ. ಈ ಚಿತ್ರದ ಪ್ರಮೋಷನ್ ನ ಮಾಡಿದವರು ಯಾರು ಅಂದ್ರೆ ಅವರ ಸೆಲೆಬ್ರಿಟೀಸ್. ಸರ್, ಈ ಚಿತ್ರವನ್ನ ನೋಡ್ಲಿಕ್ಕೆ ಬಂದಿದ್ದೀರಾ. ಚಿತ್ರದಲ್ಲಿ ಗೇಟೇ ಓಪನ್ ಆಗದೆ ಇದ್ರು ನಿಮ್ಮನ್ನ ಈ ಚಿತ್ರಮಂದಿರದ ಒಳಗಡೆ ನೋಡಿ ನನಗೂ ತುಂಬಾ ಕುತೂಹಲ ಅನ್ನಿಸ್ತಾ ಇದೆ. ಸರ್, ಈ ಚಿತ್ರವನ್ನ ನೋಡ್ಲಿಕ್ಕೆ ಎಷ್ಟು ದಿನ ಕಾಯ್ತಾ ಇದ್ರಿ ಸರ್ ನೀವು? ರಿಲೀಸ್ ಆದ ದಿನದಿಂದಾನು ಕಾಯ್ತಿದೀವಿ. ನಾನು ನಂದು ಚಿತ್ರಹಳ್ಳಿ ನಮ್ಮೂರು, ಅಲ್ಲಿಂದ ಇಲ್ಲಿ ಬಂದಿದ್ದೀನಿ. ದುರ್ಗದ ಸೀಟ್ ಸಿಗ್ಲಿಕ್ಕೆ ಕಾಂಪೌಂಡ್ ಆರ್ಬಿಟ್ಟು ಬಂದಿದ್ದೀವಿ, ಇನ್ನು ಗೇಟ್ ಓಪನ್ ಆಗಿಲ್ಲ. ನೋಡಿ ಸ್ನೇಹಿತರೆ, ಇಷ್ಟು ಎತ್ತರದಿಂದ ಒಂದು ಸೆಂಟ್ರಲ್ ಜೈಲ್ ಕಾಂಪೌಂಡ್ ನೇ ಆರಿ ಬಂದಿದೀವಿ ಅಂತ ಅವ್ರ ಅಭಿಮಾನಿಗಳು ಹೇಳ್ತಾ ಇದಾರೆ. ಅಂದ್ರೆ ನೋಡಿ, ಇವರೆಲ್ಲ ಅವರ ಸೆಲೆಬ್ರಿಟೀಸ್. ಇನ್ನ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಕ್ರೌಡ್ ಬರುತ್ತೆ. ಇಷ್ಟು ಆರಾಮಾಗ ಕೂಡ ನಾವು ಮಾತಾಡ್ಸ್ಲಿಕ್ಕಾಗಲ್ಲ. ಅವ್ರು ಹೇಳ್ತಾ ಇದ್ರು, ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ. ಆ ಒಂದು ಹಾಡು ಬಂದಿದೆ ಈ ಡೆವಿಲ್ ಚಿತ್ರದಲ್ಲಿ. ಆ ಹಾಡನ್ನ ನೋಡ್ಬೋದು. ಈಗ ಇನ್ನ ಕೆಲವೇ ಕ್ಷಣಗಳಲ್ಲಿ ಬರುವಂತ ಜನರನ್ನು ಕೂಡ ನಾವು ನೋಡೋಣ, ಪ್ರೇಕ್ಷಕರನ್ನ, ಸೆಲೆಬ್ರಿಟೀಸ್ ನ ನೋಡೋಣ. ಸೊ ನೀವು ನನ್ನಷ್ಟೇ ಕುತೂಹಲವಾಗಿ ಕಾಯ್ತಾ ಇದೀರಾ ಅಂತ ಅಂದ್ಕೊಳ್ತೇನೆ. ಅಭಿಮಾನಿಗಳು ಹಾಲನ್ನ ತಂದಿದ್ದನ್ನ ನೋಡಿದ್ರಿ. ಈಗ ಅಭಿಮಾನಿಗಳು ಹಾಲಿನ ಅಭಿಷೇಕ ಮಾಡಿರುವಂತ ಒಂದು ಪೋಸ್ಟರ್ ಅನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ. ಈ ಪೋಸ್ಟರ್ಗೆ ಹಾಲಿನ ಅಭಿಷೇಕವನ್ನ ಮಾಡಿದ್ದಾರೆ. ನೀವು ಈಗ ನೋಡ್ಬೋದು, ಇದು ಡೆವಿಲ್ ಪೋಸ್ಟರ್. ಇದಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಿದ್ದಾರೆ. ನಾನು ಎಷ್ಟು ಸರಿ ಆದ್ರೂ ಅಭಿಮಾನಿಗಳು ಅಂತ ಅನ್ಲಿಕ್ಕೆ ಬರುತ್ತೆ. ಯಾಕೆಂದ್ರೆ ನಾವು ಕರೆದಿರೋದು ಎಲ್ಲಾ ನಟರಿಗೂ ಅಭಿಮಾನಿಗಳು ಅಂತಲೇ. ಆದ್ರೆ ಈ ಒಬ್ಬ ನಟನಿಗೆ ನಾವು ಸೆಲೆಬ್ರಿಟೀಸ್ ಅಂತ ಕರಿತೀವಿ. ಆದ್ರೆ ಈ ಸೆಲೆಬ್ರಿಟೀಸ್ ಅಂತ ಕರೀಲಿಕ್ಕೆ ನನಗೂ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಸೆಲೆಬ್ರಿಟೀಸ್ ಬರ್ತಾರೆ, ಅದನ್ನ ನೋಡ್ಲಿಕ್ಕೆ ನಾನು ಕಾಯ್ತಾ ಇದ್ದೀನಿ. ಬನ್ನಿ. ಯಾವ ಕಡೆ ನೋಡಿದ್ರು ಪೋಸ್ಟರ್ಗಳು ಯಾವ್ದು ಚಿತ್ರಮಂದಿರದವ್ರು ಹಾಕಿಲ್ಲ, ನಾವು ಅವರ ಸೆಲೆಬ್ರಿಟೀಸ್ ಹಾಕಿರೋದು ಅಂತಾರೆ. ನೋಡಿ ಎಷ್ಟೊಂದು ಸೆಲೆಬ್ರಿಟೀಸ್. ಇವರೆಲ್ಲ ಸೆಲೆಬ್ರಿಟೀಸ್. ದರ್ಶನ್ ಸರ್ ಹೇಳ್ದಂಗೆ ಇವರೆಲ್ಲ ಡಿ ಬಾಸ್ ನ ಸೆಲೆಬ್ರಿಟೀಸ್ ಸ್ನೇಹಿತರೆ. ಇವರೇ ಈ ಚಿತ್ರವನ್ನ ಪ್ರಮೋಟ್ ಮಾಡಿ ಇವತ್ತ ಈ ಚಿತ್ರವನ್ನ ಗೆಲ್ಲಿಸ್ಲಿಕ್ಕೆ ಮುಂದಾಗಿದ್ದಾರೆ. ಈಗ ಚಿತ್ರಮಂದಿರದ ಒಳಗಡೆ ಕೂತಿರುವಂತ ಸೆಲೆಬ್ರಿಟೀಸ್ ಹೊರಗಡೆ ಬರ್ತಾರೆ. ಅವ್ರನ್ನ ನಾವೆಲ್ಲ ಮಾತಾಡ್ಸೋಣ. ದರ್ಶನ್ ಸರ್ ಅವರ ಅಭಿಮಾನಿನ? ಹೌದು, ಅಭಿಮಾನಿನೇ. ಅವರು ಎಲ್ಲಾ ಚಿತ್ರಗಳನ್ನ ನೋಡ್ಕೊಂಡು ಬರ್ತಾ ಇದೀರಾ? ಒಂದ್ ಚಿತ್ರನೂ ಬಿಡಲ್ಲ. ಈಗ 3 ದಿವಸದಿಂದ ಕಾದೆ, ಟಿಕೆಟ್ ಸಿಗ್ಲಿಲ್ಲ, ಇವತ್ತು ಬಂದಿನಿ. ಸರ್, ದರ್ಶನ್ ಅವರ ತುಂಬಾ ಇಷ್ಟವಾದ ಚಿತ್ರ ಯಾವ್ದು ಸರ್ ನಿಮಗೆ? ನನಗೆ ಮೆಜೆಸ್ಟಿಕ್ ಅವರ ಮೊದಲ ಚಿತ್ರನೇ ಮೆಜೆಸ್ಟಿಕ್. ನನಗೆ ಅವಾಗಲಿಂದಲೇ ನನಗೆ ಬಹಳ ಇಷ್ಟ ಆಗಿದೆ, ತುಂಬಾ ಇಷ್ಟ. ಇನ್ನು ಟಿಕೆಟ್ ಕೊಡ್ಲಿಕ್ಕೆ 1 ಗಂಟೆ ಇದೆ. ಆದ್ರೂನು ಡಿ ಬಾಸ್ ಅವರ ಸೆಲೆಬ್ರಿಟೀಸ್ ಹೇಗ್ ಬಂದು ನಿಂತಿದ್ದಾರೆ ಅಂತ ನನಗೂ ತುಂಬಾ ಕುತೂಹಲ ಇದೆ. ಇನ್ನು ಎಷ್ಟು ಜನ ಬರ್ತಾರೆ ಅವರ ಸೆಲೆಬ್ರಿಟೀಸ್ ಅಂತ ನೋಡಿ. ಬಂದಂತ ಎಲ್ರಿಗೂ ಟಿಕೆಟ್ ಸಿಗುತ್ತೆ ಅಂತ ಹೇಳಿಕ್ಕಾಗಲ್ಲ. ಕೆಲವರು 3 ದಿನದಿಂದ ಕಾಯ್ತಾ ಇದ್ವಿ ಅಂತ ಹೇಳ್ತಾ ಇದಾರೆ. ಸೊ ನೋಡಿ, ಡಿ ಬಾಸ್ ಅವರ ಒಂದು ಎಷ್ಟು ಜೋರಿದೆ ಅಂತ. ಅವರ ಹೇಟರ್ಸ್ ಹೇಳ್ಬೋದು ಚಿತ್ರ ಫ್ಲಾಪ್ ಆಗಿದೆ ಅಂತ, ಆದ್ರೆ ಅವರ ಸೆಲೆಬ್ರಿಟೀಸ್ ಹೇಳ್ತಾ ಇದಾರೆ ಆ ಚಿತ್ರ ಗೆದ್ದಿದೆ ಅಂತ. ಸ್ನೇಹಿತರೆ, 3ನೇ ದಿನ ಇಷ್ಟೊಂದು ಸಾಲನ್ನ ನೋಡ್ತಾ ಇದ್ದೀರಾ, ಇಷ್ಟೊಂದು ಅಭಿಮಾನಿಗಳನ್ನ ನೋಡ್ತಾ ಇದ್ದೀರಾ. ಅಭಿಮಾನಿಗಳು ಅಂದ್ರೆ ತಪ್ಪಾಗತ್ತೆ. ಯಾಕೆಂದ್ರೆ ಅಣ್ಣವರು ಅಭಿಮಾನಿಗಳನ್ನ ದೇವರು ಅಂದ್ರು, ಆದ್ರೆ ಡಿ ಬಾಸ್ ಅವರು ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂದ್ರು. ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂತ ಕರೆದಂತ ಒಬ್ರು ನಟರು ಅಂದ್ರೆ ನಮ್ಮ ಡಿ ಬಾಸ್. ಸೊ ಡಿ ಬಾಸ್ ಅನ್ನ ಚಿತ್ರವನ್ನ ಪ್ರಮೋಷನ್ ಮಾಡ್ಲಿಕ್ಕೆ ಡಿ ಬಾಸ್ ಅವ್ರು ಇಲ್ಲ ಅಂತ ನೀವು ಅನ್ಕೊಳ್ತಾ ಇದೀರಾ. ತಪ್ಪು ಸ್ನೇಹಿತರೆ. ಎಷ್ಟೊಂದು ಜನ ಡಿ ಬಾಸ್ ನ ಸೆಲೆಬ್ರಿಟೀಸ್ ಇದಾರೆ ಅಂತ ನೋಡ್ತಾ ಇದೀರಾ. ಇವರೇ ಈ ಚಿತ್ರವನ್ನ ಇವತ್ತು ಪ್ರಮೋಟ್ ಮಾಡಿದ್ದಾರೆ. ಈ ಚಿತ್ರಮಂದಿರದಲ್ಲಿ ಸುತ್ತಮುತ್ತ ಎತ್ತ ನೋಡಿದ್ರು ದೊಡ್ಡ ಕಟೌಟ್ಗಳು ಕಾಣಿಸ್ತಾ ಇದೆ. ಇದು ಯಾವುದು ಕೂಡ ಚಿತ್ರಮಂದಿರದಿಂದ ಸಿಬ್ಬಂದಿ ಹಾಕಿರೋದಿಲ್ಲ ಅಂತ ಹೇಳ್ತಾ ಇದಾರೆ. ಎಲ್ಲ ಅವರ ಸೆಲೆಬ್ರಿಟೀಸ್ ಹಾಕಿದ್ದಾರೆ ಅಂತ ಹೇಳಿದ್ರು. ಎಲ್ಲಾ ಕಟೌಟ್ಗಳನ್ನು ಕೂಡ ನಾನು ನಿಮಗೆ ತೋರಿಸಿದ್ದೇನೆ. ಇನ್ನೂ ಹೆಚ್ಚು ಸೆಲೆಬ್ರಿಟೀಸ್ ಬರೋದು ಇನ್ನು ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಇಷ್ಟೊಂದು ಸೆಲೆಬ್ರಿಟೀಸ್, ನಾವು ಫ್ಯಾನ್ಸ್ ಅಂದ್ರೂ ತಪ್ಪಾಗತ್ತೆ, ಜನರು ಅಂದ್ರೂ ತಪ್ಪಾಗತ್ತೆ. ಇಷ್ಟೊಂದು ಸೆಲೆಬ್ರಿಟೀಸ್ ಅವರು ಟಿಕೆಟ್ಗೋಸ್ಕರ ಕಾದು ನಿಂತಿದ್ದಾರೆ. ಇಲ್ಲಿ ಒಂದು ಪೋಸ್ಟರ್ ಅಲ್ಲಿ ಒಂದು ಲೈನ್ಗಳನ್ನ ಹಾಕಿದ್ದಾರೆ. ನೀವು ಆರಾಮಾಗಿರಿ, ಗುಡಿ ಒಳಗಿರಿ ಬಾಸ್, ಗೆಲ್ಲಿಸೋ ಜವಾಬ್ದಾರಿ ನಮ್ದು. ರಥದಲ್ಲಿ ದೇವ್ರು ಇಲ್ಲ ಅಂದ್ರೂ ಪರವಾಗಿಲ್ಲ, ರಥನ ಎಳಿತೀವಿ ಅಂತ. ಈ ಸಾಲುಗಳು ಎಷ್ಟು ಅದ್ಭುತವಾಗಿದೆ ಅಂತ ನೀವು ನೋಡ್ಬೋದು. ಒಂದೊಂದು ಕಟೌಟ್ ಅಲ್ಲೂ ಒಂದೊಂದನ್ನ ಬರ್ದಿದ್ದಾರೆ.
ಆ ಸಾಲುಗಳನ್ನ ದೇವಸ್ಥಾನಗಳಿಗೆ ಹೋದ್ರೆ ಹೇಗೆ ಸುತ್ತ ಗೋಡೆಯಲ್ಲಿ ಬರ್ದಿರ್ತಾರೋ ಹಾಗೂ ಶಾಲೆಗಳ ಮೇಲೆ ಬರ್ದಿರ್ತಾರೋ ಹಾಗೆ ಚಿತ್ರಮಂದಿರದಲ್ಲಿ ಈ ತರ ಬರ್ದಿರೋದನ್ನ ನಾನು ಇದೇ ಮೊದಲು ನೋಡ್ತಾ ಇರೋದು. ಸೊ ಸೂರ್ಯನ್ಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಹೀಗೆ ಪ್ರತಿಯೊಂದು ಕಟೌಟ್ ಅಲ್ಲೂ ಒಂದೊಂದು ಲೈನ್ಸ್ ಗಳನ್ನ ನೋಡ್ಬೋದು, ಅದ್ಭುತವಾದ ಲೈನ್ಸ್ ಗಳು. ಜ್ಯೋತಿ ಚಿತ್ರಮಂದಿರದ ಸಿಬ್ಬಂದಿಗಳು ಕೂಡ ನಮ್ದು ಕೂಡ ಇರ್ಲಿ ಅಂತ ಅವರು ಡಿ ಬಾಸ್ ನ ಒಂದು ಪೋಸ್ಟರ್ ನ ಹಾಕಿದ್ದಾರೆ. ಇವರೆಲ್ಲ ಚಿತ್ರಮಂದಿರದ ಸಿಬ್ಬಂದಿಗಳು ನೋಡಿ, ಗಗನದ ಎತ್ತರಕ್ಕೆ ಇದಾವೆ ಒಂದೊಂದು ಕಟೌಟ್ಗಳು ಕೂಡ. ಈಗ ಡಿ ಬಾಸ್ ಅವರ ಒಬ್ಬ ಸೆಲೆಬ್ರಿಟಿನ ನೋಡ್ತಾ ಇದ್ದೀರಾ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ನೀವೀಗ ಜ್ಯೋತಿ ಚಿತ್ರಮಂದಿರಕ್ಕೆ ಡೆವಿಲ್ ಚಿತ್ರವನ್ನ ನೋಡ್ಲಿಕ್ಕೆ ಬಂದಿದ್ದೀರಾ? ನೋಡಕ್ ಬಂದಿದ್ವಿ. ನೀವು ಡಿ ಬಾಸ್ ಅವರ ಎಲ್ಲಾ ಚಿತ್ರಗಳನ್ನ ನೋಡ್ತೀರಾ? ಹಾ ಸರ್, ಎಲ್ಲದು ಪ್ರತಿಯೊಂದು ಚಿತ್ರವನ್ನು ನೋಡ್ತೀವಿ. ನೀವು ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿಯಾ? ಹಾ ಸರ್, ಪಕ್ಕ ಬನ್ನಿ. ಅವ್ರ ಯಾವ ಚಿತ್ರ ನಿಮಗೆ ತುಂಬಾ ಇಷ್ಟ ಸರ್? ಕಾಟೇರ ಸರ್, ಕಾಟೇರ. ಕಾಟೇರ. ಅವ್ರ ಹಳೆ ಚಿತ್ರಗಳಲ್ಲಿ ಯಾವ್ದು ತುಂಬಾ ಇಷ್ಟ ಸರ್? ಕರಿಯಾ ಸರ್, ಕರಿಯ ಚಿತ್ರ. ಕರಿಯಾ ಚಿತ್ರ. ಸೊ ಇದೇ ರೀತಿ ಹೆಚ್ಚೆಚ್ಚು ಚಿತ್ರಗಳನ್ನ ನೀವು ಈ ಚಿತ್ರಮಂದಿರಗಳಿಗೆ ಬಂದು ನೋಡ್ತೀರಾ ಇಲ್ಲ ಮನೆಯಲ್ಲೇ ಜಾಸ್ತಿ ನೋಡ್ತೀರಾ ಸರ್? ಸರ್, ಆದಷ್ಟು ನಾವು ಟ್ಯಾಕ್ಸಿಗೆ ಬಂದು ನೋಡಿದ್ರೆ ಒಂಥರ ಕ್ರೇಜಿ ಇರುತ್ತೆ ಸರ್. ಟ್ಯಾಕ್ಸಿಗೆ ಬಂದು ಫಿಲ್ಮ್ ನೋಡ್ತೀವಿ ಸರ್. ನೋಡಿ ಸ್ನೇಹಿತರೆ, ಡಿ ಬಾಸ್ ಅವರ ಒಬ್ರು ಸೆಲೆಬ್ರಿಟಿ ಹೇಳ್ತಾರೆ ಚಿತ್ರಮಂದಿರದಲ್ಲೇ ಬಂದು ಚಿತ್ರಗಳನ್ನ ನೋಡೋದ್ರಿಂದ ಎಷ್ಟು ಕ್ರೇಜ್ ಇರುತ್ತೆ ಅಂತ. ಅದಕ್ಕೆ ನಾನು ಕೂಡ ಅವರ ಒಂದು ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಹೆಚ್ಚೆಚ್ಚು ಚಿತ್ರಮಂದಿರಗಳಲ್ಲಿ ಬಂದು ಚಿತ್ರಗಳನ್ನ ನೋಡಿ. ಈ ಒಂದು ಪೋಸ್ಟರ್ಲ್ಲೂ ಕೂಡ ಸಾಲುಗಳನ್ನ ನೋಡ್ಬೋದು. ಲುಕ್ ನಲ್ಲಿ ಅವನು ಹೀರೋನೇ, ಆದ್ರೆ ಕಿಕ್ ನಲ್ಲಿದ್ರೆ ಅವನು ಟೆರರ್ ಅಂತ. ಸೆಲೆಬ್ರಿಟೀಸ್ ನ ನೋಡಿ. ಸೊ ಚಿತ್ರದ ಒಂದು ಪ್ರಮೋಟ್ ನ ಮಾಡೋರು ಇವರೇ ನೋಡಿ. ಡಿ ಬಾಸ್ ಸೆಲೆಬ್ರಿಟೀಸ್, ಇವರೆಲ್ಲ ಡಿ ಸೆಲೆಬ್ರಿಟೀಸ್. ಹೊಸದುರ್ಗದ ಜ್ಯೋತಿ ಚಿತ್ರಮಂದಿರದಲ್ಲಿ ಡಿ ಸೆಲೆಬ್ರಿಟೀಸ್ ನ ನೋಡ್ತಾ ಇದ್ದೀರಾ. ಚಿತ್ರನ ಸೊ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ, ನೀವು ನೋಡ್ಬೋದು. ಹೊಸದುರ್ಗದ ಜ್ಯೋತಿ ಚಿತ್ರಮಂದಿರದಲ್ಲಿ ಡಿ ಬಾಸ್ ನ ಯಾವುದೇ ಒಂದು ಚಿತ್ರವನ್ನು ಬಿಡದೆ ಹಾಕ್ತಾರೆ. ನೀವು ನೋಡ್ಬೋದು, ಯಜಮಾನ, ಒಡೆಯ, ಕಾಟೇರ. ನೋಡ್ಬೋದು ಕ್ರೇಜ್ ಯಾವ ಲೆವೆಲ್ ಇದೆ ಅಂತ. ಚಿತ್ರ ನೋಡಿ, ಡಿ ಸೆಲೆಬ್ರಿಟೀಸ್ ನ ಟಿಕೆಟ್ ಗಾಗಿ ಕಾದು ನಿಂತಿದ್ದಾರೆ. ಸೊ ಅದಕ್ಕೆ ಹೇಳಿದ್ರು ಅಣ್ಣವರು ಅಭಿಮಾನಿಗಳನ್ನ ದೇವರು ಅಂದ್ರೆ ಡಿ ಬಾಸ್ ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂತ ಕರೆದ್ರು. ಕನ್ನಡ ಚಿತ್ರರಂಗದಲ್ಲಿ ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂತ ಕರೆದಂತ ಏಕೈಕ ನಟ ಯಾರಾದ್ರೂ ಇದ್ರೆ ಅದು ಡಿ ಬಾಸ್. ಅದಕ್ಕೋಸ್ಕರನೇ ಡಿ ಬಾಸ್ ನ ಚಿತ್ರವನ್ನ ಡಿ ಬಾಸ್ ಪ್ರಮೋಷನ್ ಮಾಡೋದ್ ಬೇಕಾಗಿಲ್ಲ, ನಾವೇ ಪ್ರಮೋಟ್ ಮಾಡ್ತೇವೆ ಅಂತ ಅವರ ಕಟೌಟ್ಗಳನ್ನ ಕಟ್ಟಿ ಅವರಿಗೆ ಹಾಲಿನ ಅಭಿಷೇಕವನ್ನ ಮಾಡಿ ಇವತ್ತು ಅವರು ಒಳಗಡೆ ಇದ್ರು ಕೂಡ ಅವ್ರ ಚಿತ್ರವನ್ನ ಗೆಲ್ಲಿಸ್ಲಿಕ್ಕೆ ಬಂದಂತ ಡಿ ಸೆಲೆಬ್ರಿಟೀಸ್ ನ ನೀವು ನೋಡ್ತಾ ಇದ್ದೀರಾ. ಸೊ ಹೊಸದುರ್ಗದ ಚಿತ್ರಮಂದಿರದಲ್ಲಿ ಡಿ ಬಾಸ್ ನ ಯಾವುದೊಂದು ಚಿತ್ರವನ್ನು ಬಿಡದೆ ಹಾಕ್ತಾರೆ, ಯಾಕೆಂದ್ರೆ ಅವ್ರಿಗೆ ಇರುವಂತಹ ಅಭಿಮಾನಿ ಬಳಗ ಸ್ನೇಹಿತರೆ. ಸೊ ಎಲ್ರಿಗೂ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದೇ ನನಗೂ ಕುತೂಹಲ. ಸೊ ನೋಡಿ ನೋಡಿ ನೋಡು, ಅವ್ರಿಗೆ ಡಿ ಬಾಸ್ಗೆ ಕೇಳುವಂತೆ ಅವರ ನೋಡಿ ಅವ್ರ ಅಭಿಮಾನಿಗಳು ಕಿರ್ಚೋದು ಅವ್ರ ಡಿ ಬಾಸ್ಗೆ ಕೇಳಿಸ್ಬೇಕು, ಆ ತರ ಅವ್ರ ಸೆಲೆಬ್ರಿಟೀಸ್ ಕಿರ್ಚುತ್ತಾ ಇದ್ದಾರೆ. ಸೊ ಇದನ್ನ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಈ ವಿಷಯ ಖಂಡಿತ ಅವರಿಗೆ ಮುಟ್ಟಿರುತ್ತೆ, ಅವ್ರ ಅಭಿಮಾನಿಗಳು ಹೇಗೆ ಅವ್ರ ಚಿತ್ರವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಮೆಜೆಸ್ಟಿಕ್ ಚಿತ್ರದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವ್ರು ತೆಗೆದಂತ ಒಂದಕ್ಕಿಂತ ಒಂದು ಒಳ್ಳೆಯ ಚಿತ್ರಗಳಿಂದಲೇ ಇಷ್ಟು ಒಂದು ದೊಡ್ಡ ಅಭಿಮಾನಿ ಬಳಗವನ್ನ ಅವರು ಸಂಪಾದನೆ ಮಾಡ್ಲಿಕ್ಕಾಗಿದೆ. ಸೊ ಕಾಟೇರ ನಂತರ 1 ವರ್ಷದ ನಂತರ ಕಾದು ಕುಳಿತಿದ್ದಂತಹ ಅವರ ಅಭಿಮಾನಿಗಳಿಗೆ ಈ ಚಿತ್ರ ಬಂದಿರೋದು ಒಂದು ದೊಡ್ಡ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಟಿಕೆಟ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಟಿಕೆಟ್ ಸಿಕ್ಕಂತ ಖುಷಿಯನ್ನ ಅವ್ರ ಮುಖಗಳಲ್ಲಿ ನೋಡ್ಬೋದು. ಟಿಕೆಟ್ ಸಿಕ್ತವ್ರಿಗೆ ತುಂಬಾ ಖುಷಿ ಆಗುತ್ತೆ. ಚಿತ್ರವನ್ನ ನೋಡಿ ಹೊರಗಡೆ ಬಂದ್ಮೇಲೆ ಇನ್ನೂ ಅವರಿಗೆ ಸಂತೋಷ ಆಗುತ್ತೆ. ಮೆಜೆಸ್ಟಿಕ್, ಕಿಟ್ಟಿ, ಕರಿಯ, ಧರ್ಮ, ಸರ್ದಾರ, ಕಲಾಸಿಪಾಳ್ಯ, ಒಡೆಯ, ಸಾರಥಿ, ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ತೆಗೆದಂತ ಡಿ ಬಾಸ್ಗೆ ಕ್ರಿಯೇಟ್ ಆಗಿರುವಂತಹ ಒಂದು ಅಭಿಮಾನಿ ಬಳಗ ಇದು. ಹೊಸದುರ್ಗದ ಜ್ಯೋತಿ ಚಿತ್ರಮಂದಿರದಲ್ಲಿ ಇದ್ದೀನಿ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿರುವಂತಹ ಜ್ಯೋತಿ ಚಿತ್ರಮಂದಿರದ ಒಂದು ಚಿತ್ರಣ ಇದು.
ಶನಿವಾರದ ಮಧ್ಯಾಹ್ನದ ಶೋ. ಮೊದಲ ಶೋಗೆ ಜನ ಬರೋದು ಕಾಮನ್. ಯಾವ ಚಿತ್ರ ರಿಲೀಸ್ ಆದ್ರೂ ಮೊದಲ ಶೋಗೆ ಜನ ಬರ್ತಾರೆ. ಆದ್ರೆ ಎರಡನೇ ದಿನ, ಮೂರನೇ ದಿನ ಅದು ಪ್ರಶ್ನೆಯಾಗಿರುತ್ತೆ. ಆ ಪ್ರಶ್ನೆಗೆ ಉತ್ತರ ಇದು. ಇದು ಶನಿವಾರದ ಮಧ್ಯಾಹ್ನದ ಶೋ ಇದು. ನೋಡಿ, ಸಾಲು ಇಲ್ಲ, ಏನಿಲ್ಲ. 360 ಡಿಗ್ರಿ ಅಭಿಮಾನಿಗಳು ಸುತ್ತುವರೆದಿದ್ದಾರೆ. ಕಲ್ಲು ಮುಳ್ಳಿನ ಆದಿಯಿಂದ ಬಂದಂತ ಡಿ ಬಾಸ್ ಅವರ ಅಭಿಮಾನಿ ಬಳಗನ ನೋಡ್ತಾ ಇದ್ದೀರಾ. ಮೆಜೆಸ್ಟಿಕ್, ಕಿಟ್ಟಿ, ಕರಿಯ, ಧರ್ಮ, ಸ್ವಾಮಿ, ಅಯ್ಯ, ದತ್ತ, ಸರ್ದಾರ, ಕಲಾಸಿಪಾಳ್ಯ, ಸಾರಥಿ, ಒಡೆಯ, ಯಜಮಾನ, ಕಾಟೇರ, ಹೀಗೆ ಒಂದಕ್ಕಿಂತ ಒಂದು ಅದ್ಭುತವಾದ ಚಿತ್ರವನ್ನ ತೆಗೆದು ಸಂಪಾದಿಸಿರುವಂತಹ ಒಂದು ಸಂಪಾದನೆ ಸ್ನೇಹಿತರೆ ಇದು. ಸೊ ಇದು ಅಷ್ಟು ಸುಲಭವಾಗಿ ಸಿಕ್ಕಿದಂಥದ್ದಲ್ಲ ಅವರಿಗೆ. ತುಂಬಾ ಕಲ್ಲು ಮುಳ್ಳಿನ ಆದಿಯಿಂದ ಅವರು ಚಿತ್ರರಂಗವನ್ನ ಪ್ರವೇಶ ಮಾಡಿ ಸಂಪಾದನೆ ಮಾಡಿರೋದು. ಅವರು ಏನನ್ನ ಸಂಪಾದನೆ ಮಾಡಿದ್ರು ಅಂದ್ರೆ ಡಿ ಬಾಸ್ ಅವರು ನೋಡ್ಬೋದು. ಇದನ್ನೇ ಅವರು ಸಂಪಾದನೆ ಮಾಡಿದ್ದು, ಅಭಿಮಾನಿಗಳ ಪ್ರೀತಿ. ಸ್ನೇಹಿತರೆ, ನಾನೀಗ ಚಿತ್ರದುರ್ಗ ಜಿಲ್ಲೆಯ ಜ್ಯೋತಿ ಚಿತ್ರಮಂದಿರದಲ್ಲಿ ಶನಿವಾರ ಮಧ್ಯಾಹ್ನದ ಮ್ಯಾಟ್ನಿ ಶೋ ಮುಗಿಸ್ಕೊಂಡು ಹೊರಗಡೆ ಬರುವಂತಹ ಡಿ ಸೆಲೆಬ್ರಿಟೀಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಸ್ನೇಹಿತರೆ, ದ್ವಿಪಾತ್ರದಲ್ಲಿ 2 ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ದರ್ಶನ್ ಸರ್ ಅವರ ಚಿತ್ರ ಹೇಗಿದೆ ಅಂತ ಕುತೂಹಲದಿಂದ ನಾನು ಕೇಳಲಿಕ್ಕೆ ಕಾಯ್ತಾ ಇದ್ದೇನೆ. ಯಾಕೆ ಅಂದ್ರೆ ಚಿತ್ರ ಹಿಟ್ಟಾಗಲ್ಲ, ಫ್ಲಾಪ್ ಆಗುತ್ತೆ ಅಂತ ತುಂಬಾ ಜನ ಹೇಳಿದ್ರು. ಆದ್ರೆ ಚಿತ್ರಮಂದಿರ ಹೌಸ್ಫುಲ್ ಆಗಿದೆ ಅಂತ ನೀವು ಮಧ್ಯಾಹ್ನದ ಟಿಕೆಟ್ ತೆಗೆದುಕೊಂಡಂತ ಸಮಯದಲ್ಲೇ ನೋಡಿದೀರಾ. ಈಗ ಚಿತ್ರಮಂದಿರದ ಒಳಗಡೆಯಿಂದ ಬರುವಂತ ಡಿ ಸೆಲೆಬ್ರಿಟೀಸ್ ನ ನೋಡೋಣ. ಚಿತ್ರಮಂದಿರದಲ್ಲಿ 10 ಜನ ಬರ್ತಾರೋ, 50 ಜನ ಬರ್ತಾರೋ, ಇಲ್ಲ 100 ಜನ ಬರ್ತಾರೋ, ಇಲ್ಲ ಚಿತ್ರಮಂದಿರ ಖಾಲಿ ಇದೆಯೋ ಅಂತ ಕಾದು ನೋಡೋಣ ಸ್ನೇಹಿತರೆ. 2 ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರುವಂತ ದರ್ಶನ್ ಅವರ ಡಿ ಬಾಸ್ ಸಿನಿಮಾ ಹೇಗಿದೆ ಅಂತ ಈಗ ಅವರ ಸೆಲೆಬ್ರಿಟೀಸ್ ಬಾಯಿಂದಲೇ ಕೇಳೋಣ. ಇನ್ನ ಕೆಲವೇ ಕ್ಷಣಗಳಲ್ಲಿ, ಇನ್ನ ಫ್ಯೂ ಸೆಕೆಂಡ್ಸ್ ಅಲ್ಲಿ ಚಿತ್ರಮಂದಿರದಿಂದ ಹೊರಗಡೆ ಬರ್ತಾರೆ. ಪ್ರೇಕ್ಷಕರ ಬಾಯಿಂದಲೇ ಅದರ ರಿವ್ಯೂ ಕೇಳೋಣ, ಅವರ ರಿಯಾಕ್ಷನ್ಸ್ ಅನ್ನ ನೋಡೋಣ. ಈ ಸಿನಿಮಾ ಹೇಗಿದೆ ಸರ್? ಸೂಪರ್ ಆಗಿ ಸರ್. ಫಸ್ಟ್ ಹಾಫ್ ಚೆನ್ನಾಗಿದೆಯಾ, ಸೆಕೆಂಡ್ ಹಾಫ್ ಚೆನ್ನಾಗಿದೆಯಾ? ಸೆಕೆಂಡ್ ಹಾಫ್ ಚೆನ್ನಾಗಿತ್ತು, ಫಸ್ಟ್ ಹಾಫ್ ಚೆನ್ನಾಗಿತ್ತು. ಎರಡು ಚೆನ್ನಾಗಿದೆ. ಸೊ ದರ್ಶನ್ ಅವರ ಯಾವ ಪಾತ್ರ ಇಷ್ಟ ಆಯ್ತು? 2 ಪಾತ್ರಗಳಲ್ಲಿ ದರ್ಶನ್ ಅವರು ಇದ್ದಾರೆ. ಯಾವ ಪಾತ್ರ ನಿಮಗೆ ತುಂಬಾ ಇಷ್ಟ ಆಯ್ತು? 2 ಪಾತ್ರನೂ ಇಷ್ಟ ಆಯ್ತು, ಅವನೇ ಅಲ್ಲ, ಹಿಂಗಾಗಿ ಸರ್. ಹೌದಾ, 2 ಪಾತ್ರನೂ ಇಷ್ಟ ಆಯ್ತಾ? ನೀವು ಎಲ್ಲಿಂದ ಬಂದಿರೋದು ಸರ್? ಬೆಳಗೂರಿಂದ ಬಂದಿದ್ದೀರಾ. ಇಲ್ಲಿಂದ 40 ಕಿಲೋಮೀಟರ್ ದೂರದಿಂದ ಚಿತ್ರವನ್ನ ನೋಡ್ಲಿಕ್ಕೆ ಬಂದಿದ್ದೀರಾ. ನೀವು ದರ್ಶನ್ ಅವರ ಅಭಿಮಾನಿನ? ನಾವ್ ಯಾವ ಫಿಲಂ ಆದ್ರೂ ಬಿಡಲ್ಲ ಸರ್, ನೋಡ್ತೀವಿ. ಯಾವ ಫಿಲಂ ಆದ್ರೂ ಬಿಡಲ್ಲ. ತುಂಬಾ ಧನ್ಯವಾದಗಳು. ಸೂಪರ್ ಆಗಿದೆ. ಫಸ್ಟ್ ಹಾಫ್ ಚೆನ್ನಾಗಿದೆಯಾ, ಸೆಕೆಂಡ್ ಹಾಫ್ ಚೆನ್ನಾಗಿದೆಯಾ? ಇಂಟರ್ವಲ್ ಆದ್ಮೇಲೆ ಮಾತ್ರ ಅಲ್ಟಿ ಐತೆ ನೋಡಕ್ಕೆ. ಸೊ ಅದ್ರಲ್ಲಿ 2 ಪಾತ್ರದಲ್ಲಿ ಯಾವ ಪಾತ್ರ ನಿಮಗೆ ತುಂಬಾ ಇಷ್ಟ? ಡೆವಿಲ್ ಪಾತ್ರ ಇಷ್ಟ ಆಯ್ತಾ? ಧನುಷ್ ಪಾತ್ರ ಮಾತ್ರ ಅಲ್ಟಿ ಇದೆ. ಸೊ ನಿಮ್ಗೆ ವಿಲನ್ ಇಷ್ಟ ಆಯ್ತಾ? ತುಂಬಾ ಥ್ಯಾಂಕ್ಸ್ ಸರ್. ಡಿ ಸೆಲೆಬ್ರಿಟೀಸ್ ಈಗ ಬರ್ತಾ ಇದಾರೆ, ಅವ್ರ ಜೋಶ್ ನೋಡೋಣ. ಸರ್, ಚಿತ್ರ ಹೇಗಿತ್ತು ಸರ್? ಯಾವ ಪಾತ್ರ ಇಷ್ಟ ಆಯ್ತು ಸರ್? ಮೇಡಮ್, ಚಿತ್ರ ಹೇಗಿದೆ? ಚಿತ್ರ ಹೇಗಿದೆ ಸರ್? ಚಿತ್ರ ಹೇಗಿದೆ ಸರ್? ಸರ್, ಚಿತ್ರ ಹೇಗಿದೆ ಸರ್? ಡೆವಿಲ್ ಇಷ್ಟ ಆದ್ರ, ಕೃಷ್ಣ ಇಷ್ಟ ಆದ್ರ ಸರ್? ಸರ್, ಫಿಲ್ಮ್ ಹೇಗಿದೆ? ಸರ್, ಚಿತ್ರ ಹೇಗಿದೆ ಸರ್? ಚಿತ್ರ ಇಷ್ಟ ಆಯ್ತಾ? ಚಿತ್ರ ಹೇಗಿದೆ? ಚಿತ್ರ ಹೇಗಿದೆ ಸರ್? ಸೂಪರ್ ಆಗಿದೆ. ಚಿತ್ರ ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ನೋಡಿ ಸ್ನೇಹಿತರೆ, ಡಿ ಸೆಲೆಬ್ರಿಟೀಸ್ ಹೇಗ್ ಬರ್ತಾ ಇದಾರೆ ಅಂತ. ಚಿತ್ರ ಹೇಗಿದೆ ಸರ್? ಫಿಲಮ್ ಯಾವ್ಯಾವನು ಸರಿ ಇಲ್ಲ ಅಂತ ಸರ್, ಚಿತ್ರ ಹೇಗಿದೆ ಸರ್? ಚಿತ್ರ ಸೂಪರ್ ಆಗಿದೆ ಸರ್. ಡೆವಿಲ್ ತರನೇ ಆಕ್ಟಿಂಗ್ ಇದೆ. ಆದ್ರೆ ಯಾರು ಸತ್ತೋದ್ರ ಇದ್ರಲ್ಲ ಅಂತ ಗೊತ್ತಾಗಿಲ್ಲ ನಮಗೆ. ಸೊ ಕೃಷ್ಣ ಸತ್ರ ಇಲ್ಲ ಧನುಷ್ ಸತ್ರ ಅಂತಲ್ಲ? ಯಾರು ಸತ್ರ ಅಂತ ಗೊತ್ತಾಗಿಲ್ಲ. ಹೌದಾ? ನೆಕ್ಸ್ಟ್ ಪಾರ್ಟ್ 2 ಮಾಡೋಣ ಸರ್. ಹಂಗಾದ್ರೆ ಪಾರ್ಟ್ 2 ಮಾಡ್ಲೇಬೇಕು ಸರ್. ಡೆವಿಲ್ ಹೇಗಿದೆ ಸರ್? ಸೂಪರ್ ಡೆವಿಲ್ ಸರ್, ಡೆವಿಲ್ ಹೇಗಿದೆ? ಡೆವಿಲ್ ಹೇಗಿದೆ ಸರ್? ವಾಸನ ಡಬಲ್ ರೋಲ್ ಮಾಡಿ ತುಂಬಾ ಖುಷಿ ಆಯ್ತು. ಸರ್, ಡೆವಿಲ್ ಹೇಗಿದೆ? ಸರ್, ಡೆವಿಲ್ ಚೆನ್ನಾಗಿದ್ಯಾ? ಸರ್, ಡೆವಿಲ್ ಹೇಗಿದೆ? ಸರ್, ಡೆವಿಲ್ ಹೇಗಿದೆ? ಸೊ ಡೆವಿಲ್ ಚೆನ್ನಾಗಿದ್ಯಾ? ಮೀಡಿಯಾ ಸರ್, ಡೆವಿಲ್ ಚೆನ್ನಾಗಿದ್ಯಾ? ಸೂಪರ್ ಸೂಪರ್. ಸರ್, ಡೆವಿಲ್ ಚೆನ್ನಾಗಿದ್ಯಾ? ಸರ್, ಡೆವಿಲ್ ಹೇಗಿದೆ? ಡೆವಿಲ್ ಚೆನ್ನಾಗಿದ್ಯಾ? ಸರ್, ಡೆವಿಲ್ ಹೇಗಿದೆ? ಸೂಪರ್ ಸೂಪರ್ ಸರ್, ಡೆವಿಲ್ ಹೇಗಿದೆ?
ಡೆವಿಲ್ ಚೆನ್ನಾಗಿದೆಯಾ? ನೋಡ್ಬೋದಾ ಜನ? ಸರ್ ಹೇಗಿದೆ ಡೆವಿಲ್? ಸೂಪರ್ ಫಿಲಂ. ಡೆವಿಲ್ ಹೇಗಿದೆ ಸರ್? ಬೇಕೇ ಬೇಕು. ಡೆವಿಲ್ ಚೆನ್ನಾಗಿದೆಯಾ? ಸರ್ ನೋಡ್ಬೋದು ಎಷ್ಟು ಜನ ಸೆಲೆಬ್ರಿಟೀಸ್ ಬರ್ತಾ ಇದಾರೆ ಅಂತ. ಸರ್ ಚಿತ್ರ ಹೇಗಿದೆ? ಚೆನ್ನಾಗಿದೆಯಾ ಮೇಡಮ್? ಚಿತ್ರ ಹೇಗಿದೆ? ಸೆಲೆಬ್ರಿಟೀಸ್ ನ ಎಷ್ಟೋ ಖುಷಿಯಾಗಿ ಹೋಗ್ತಾ ಇದಾರೆ ಅಂತ. ಸೊ ಚಿತ್ರ ನೋಡಿದ ಖುಷಿ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ಸೊ ಇನ್ನು ಯಾರೆಲ್ಲ ಈ ಚಿತ್ರವನ್ನು ಮಿಸ್ ಮಾಡ್ಕೊಂಡಿದ್ರ ಬನ್ನಿ, ವಸ್ತ್ರದ ಚಿತ್ರಮಂದಿರ, ಜ್ಯೋತಿ ಚಿತ್ರಮಂದಿರದಲ್ಲಿ ಡಿ ಬಾಸ್ ಅವರ ಚಿತ್ರವನ್ನು ನೋಡಿ. ಸೊ ಎಷ್ಟೊಂದು ಜನ ಡಿ ಸೆಲೆಬ್ರಿಟೀಸ್ ನ ಹೋಗ್ತಾ ಇರೋದನ್ನ ನೀವು ನೋಡ್ಬೋದು. ನೋಡಿ ಸ್ನೇಹಿತರೆ, ಡಿ ಬಾಸ್ ಅವರ ಚಿತ್ರ ನೋಡಿದ ಖುಷಿ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ಸೊ ಈ ಚಿತ್ರದ ಒಂದು ರಿವ್ಯೂನ ಮಾಡ್ಬೇಕಿತ್ತು. ಜನ ಬರೋದೇ ಇಲ್ಲ, ಫ್ಲಾಪ್ ಆಗಿದೆ ಅಂತ ಹೇಳುವಂತವ್ರಿಗೆ ಚಿತ್ರವನ್ನ ತೋರಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡಿದೆ. ಸೊ ಪಬ್ಲಿಕ್ ರಿಯಾಕ್ಷನ್ ನೋಡಿ ಹೇಗಿದೆ ಅಂತ. ಸರ್ ಹೇಗಿದೆ ಸರ್? ಚೆನ್ನಾಗಿದೆಯಾ ಮೂವಿ? ಸ್ನೇಹಿತರೆ, ನಮ್ಗೆಲ್ಲ ಗೊತ್ತು, ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಅಭಿಮಾನಿಗಳನ್ನ ದೇವರು ಅಂತ ಕರೀತಾರೆ. ಅದಾದ ನಂತರ ನಮ್ಮ ಅಪ್ಪು ಸರ್, ನಗುಮುಖದ ಒಡೆಯ, ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರು ಒಂದು ಚಿತ್ರದಲ್ಲಿ ಹಾಡು ಕೂಡ ಇದೆ, ಅಭಿಮಾನಿಗಳೇ ನಮ್ಮನೆ ದೇವರು ಅಂತ. ಅದಾದ ನಂತರ ಒಬ್ರು ಕನ್ನಡ ಚಿತ್ರರಂಗದಲ್ಲಿ ತನ್ನ ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂತ ಕರೆದಿದ್ದು. ಅಭಿಮಾನಿಗಳು ನನ್ನ ಸೆಲೆಬ್ರಿಟೀಸ್ ಅಂತ ಹೇಳಿದಂತ ಡಿ ಬಾಸ್ ಅವರ ಸೆಲೆಬ್ರಿಟೀಸೇ ಈ ಚಿತ್ರವನ್ನ ಪ್ರಮೋಷನ್ ಮಾಡಿದ್ದಾರೆ, ಹಾಲಿನ ಅಭಿಷೇಕವನ್ನು ಮಾಡಿದ್ದಾರೆ. ಈ ಚಿತ್ರದಲ್ಲಿ ದರ್ಶನ್ ಸರ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ಅದಾದ ನಂತರನು ದ್ವಿಪಾತ್ರ ಅಷ್ಟೇ ಅಲ್ಲದೆ ಬಹು ಮುಖ್ಯವಾಗಿ ರೆಬಲ್ ಸ್ಟಾರ್ ಅಂಬರೀಶ್ ಸರ್ ತರ ಅಂತ ಚಿತ್ರದ ಒಂದು ವೇಷವನ್ನ ಹಾಕಿದ್ದಾರೆ. ಜಮೀನ್ದಾರು ಚಿತ್ರದ ವಿಷ್ಣುವರ್ಧನ್ ಸರ್ ಅವರ ವೇಷವನ್ನ ಹಾಕಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಒಂದು ವೇಷವನ್ನು ಕೂಡ ಅದರಲ್ಲಿ ನೀವು ನೋಡ್ಬೋದು. ಹೀಗೆ ಆ ಚಿತ್ರದಲ್ಲಿ ಸುಮಾರು ವೇಷಭೂಷಣಗಳನ್ನ ಹಾಕಿದ್ದಾರೆ. ಯಾಕೆ ಅಂತ ಕೂಡ ನಿಮಗೆ ಕುತೂಹಲ ಇರುತ್ತೆ. ಖಂಡಿತವಾಗ್ಲೂ ಆ ಚಿತ್ರವನ್ನ ಬಂದು ಚಿತ್ರಮಂದಿರದಲ್ಲಿ ನೋಡಿ. ಅದಾದ ನಂತರ ಇದರಲ್ಲಿ 2 ಪಾತ್ರಗಳಿದಾವೆ. ಮುಖ್ಯವಾಗಿ ಒಂದು ಧನುಷ್ ಪಾತ್ರ, ಇನ್ನೊಂದು ಕೃಷ್ಣನ ಪಾತ್ರ. 2 ಪಾತ್ರದಲ್ಲಿ ಮನೋಜ್ಞವಾಗಿ ಅಭಿನಯವನ್ನು ಮಾಡಿದ್ದಾರೆ ದರ್ಶನ್ ಸರ್ ಅವರು. ಒಂದು ಹೀರೋ ಕ್ಯಾರೆಕ್ಟರ್, ಒಂದು ವಿಲನ್ ಕ್ಯಾರೆಕ್ಟರ್. ದ್ವಿಪಾತ್ರದಲ್ಲಿ ನಾನು ಅದೊಂದು ಹೇಳಬಲ್ಲೆ. ಅದರಲ್ಲಿ ಒಂದು ಪಾತ್ರ ಕೂಡ ಸಾಯುತ್ತೆ ಕೊನೆಯಲ್ಲಿ. ಅದು ಯಾವ ಪಾತ್ರ ಅಂತ ಕುತೂಹಲ ಇರುತ್ತೆ. ನೀವು ಚಿತ್ರವನ್ನ ನೋಡಿದವರಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಅದರಲ್ಲಿ ಕೃಷ್ಣ ಸಾಯ್ತಾನೋ ಇಲ್ಲ ಧನುಷ್ ಸಾಯ್ತಾನೋ ಅಂತ. ಯಾಕೆಂದ್ರೆ ಈ ಒಂದು ಟ್ವಿಸ್ಟ್ ನ ಕೊನೆಯಲ್ಲಿ ಇಟ್ಟಿರ್ತಾರೆ. ಅದಾದ ನಂತರ ಚಿತ್ರದ ಮಧ್ಯೆ ಮಧ್ಯೆ ಕೆಲವು ಟ್ವಿಸ್ಟ್ ಗಳು ಬರ್ತವೆ. ಯಾಕೆಂದ್ರೆ ದ್ವಿಪಾತ್ರದ ಅಂದ್ರೇನೆ ಆಗಿರುತ್ತೆ ಸ್ನೇಹಿತರೆ. ಈ ಪಾತ್ರದಲ್ಲಿ ಯಾವುದೇ ಚಿತ್ರಗಳಿದ್ರು ಕೂಡ ಟ್ವಿಸ್ಟ್ ಇದ್ದೇ ಇರುತ್ತೆ. ಅದಾದ ನಂತರ ನೋಡುವಂತ ಪ್ರೇಕ್ಷಕರಿಗೂ ಕೂಡ ಒಳ್ಳೆ ಕುತೂಹಲ ಇರುತ್ತೆ ಸ್ನೇಹಿತರೆ. ಸೊ ಒಂದು ಕಥೆನ ಹೇಳೋದಾದ್ರೆ ಇದೊಂದು ಪೊಲಿಟಿಕಲ್ ಮೂವಿ ಆಗಿರುತ್ತೆ. ರಾಜಕೀಯ ಒಂದು ಕ್ಷೇತ್ರವನ್ನ ಈ ಚಿತ್ರದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಒಬ್ಬ ಸಿಎಂ ಪಾತ್ರಧಾರಿಯಾಗಿ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ನಟನೆಯನ್ನ ಮಾಡ್ತಾರೆ. ಅದಾದ ನಂತರ ಮುಖ್ಯಮಂತ್ರಿ ಪದವಿಗಾಗಿ ಹೋರಾಟವನ್ನ ಮಾಡುವಂಥದ್ದು, ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಏನೆಲ್ಲ ಮಾಡ್ಬೇಕಾಗತ್ತೆ ಅನ್ನುವಂಥದ್ದನ್ನ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಅದಾದ ನಂತರ ಏನನ್ನ ಮಾಡಿದ್ರೆ ಜನ ಮೆಚ್ಕೊಳ್ತಾರೆ, ಗೆಲ್ಲಿಸ್ತಾರೆ ಅನ್ನೋದನ್ನೆಲ್ಲ ತೋರಿಸಿದ್ದಾರೆ. ಚಿತ್ರಮಂದಿರದಲ್ಲಿ ಬಂದು ಈ ಚಿತ್ರವನ್ನ ನೋಡಿ ಯಾವುದೇ ತರ ಜನ ಹೇಳೋ ರೀತಿ ಇತ್ತು ಇಂಗ್ಲಿಷ್ ಮೂವಿ ತರ ಇದೆ ಅಂತಲೋ ಇಲ್ಲ ಇದರಲ್ಲಿ ಏನೋ ಅರ್ಥನೇ ಆಗಲ್ಲ ಅಂತಲೋ ಖಂಡಿತ ಅಂದ್ಕೊಳ್ಬೇಡಿ. ಒಬ್ಬ ಚಿಕ್ಕ ಮಕ್ಕಳಿಗೂ ಅರ್ಥವಾಗುವಂತಹ ಕತೆ, ಅದ್ಭುತವಾಗಿ ಒಂದು ಚಿಕ್ಕ ಮಕ್ಕಳಿಗೂ ಅರ್ಥವಾಗುವಂತೆ ತೆಗೆದುಕೊಂಡು ಹೋಗಿದ್ದಾರೆ. ಎಲ್ಲೂ ಆ ಹಿಂದಿನ ಸ್ಟೋರಿ ತೋರಿಸೋದು ಆಮೇಲೆ ಮುಂದಿನ ಸ್ಟೋರಿ ತೋರಿಸೋದು ಆ ತರ ಯಾವುದೇ ತರ ಕನ್ಫ್ಯೂಷನ್ ಮಾಡದೆ ಸ್ಟೋರಿನ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಕರೆಕ್ಟ್ ಆಗಿ ತಗೊಂಡೋಗಿದ್ದಾರೆ. ಒಂದು ಫ್ಲಾಟ್ ಆಗಿ ತಗೊಂಡೋಗಿದ್ದಾರೆ. ಅದು ಯಾವುದೇ ತರದ ಬೋರ್ ಹೊಡಿಸೋದಿಲ್ಲ. ಗಿಲ್ಲಿ ನಟ ಇದ್ದಾರೆ, ಹುಲಿ ಕಾರ್ತಿಕ್ ಅವರಿದ್ದಾರೆ. ಗಿಲ್ಲಿ ನಟ ಅವ್ರದ್ದು ಒಂದು ಅಭಿನಯವನ್ನ ನೀವು ನೋಡ್ಬೋದು. ಯಾಕೆಂದ್ರೆ ಈಗ ಬಿಗ್ ಬಾಸ್ 12 ಅಲ್ಲಿ ತುಂಬಾ ಹೆಸರು ಮಾಡಿರುವಂತಹ ಗಿಲ್ಲಿ ನಟ ಅವ್ರೀಗ ಅವರ ಒಂದು ಪಾತ್ರ CBI ಶಂಕರ್ ಅಂತ ಬರ್ತಾರೆ. ತುಂಬಾ ಕುತೂಹಲ, ಕಾಮಿಡಿ ಇದೆ. ಅದಾದ ನಂತರ ಶೋಭರಾಜ್ ಸರ್, ಅಚ್ಯುತ್ ಸರ್ ಇವರೆಲ್ಲ ಅದ್ಭುತವಾದ ಅಭಿನಯ. ಅವ್ರ ಬಗ್ಗೆ ಹೇಳಲಿಕ್ಕೆ ಆಗೋದೇ ಇಲ್ಲ. ಕೆಲವು
ಪಾತ್ರಗಳಲ್ಲಿ ನಿಂತಿದೆ, ಇದು ಗಟ್ಟಿಯಾಗಿ ನಿಂತಿದೆ ಸ್ಟೋರಿ. ಅಷ್ಟು ಬಿಟ್ಟರೆ ತುಂಬಾ ದೊಡ್ಡ ತಾರಾಂಗಣವನ್ನ ಇಲ್ಲಿ ಬಳಸಿ ಯಾವುದೇ ತರ ಕನ್ಫ್ಯೂಷನ್ ಕೂಡ ಏನೂ ಮಾಡಿಲ್ಲ. ಒಂದ್ 4-5 ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಥೆಯನ್ನ ಕಟ್ಟಿಕೊಟ್ಟಿದ್ದಾರೆ. ಒಂದು ಪೊಲಿಟಿಕಲ್ ಡ್ರಾಮಾ ಅಂತ ಹೇಳ್ಬೋದು ಈ ಮೂವಿಯನ್ನ. ಯಾರೆಲ್ಲ ಈ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದಲೇ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ. ಸೊ ತಪ್ಪದೆ ಮತ್ತೊಮ್ಮೆ ಹೇಳ್ತಾ ಇದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.